ಏನ್ ಗಾಡಿ ತಗೊಂಡು ಹಿಂಗ್ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಸ್, ನಮ್ ಹುಡ್ಗಿ ಬರ್ತಾವಳೆ ಗುರು, ಅದಕ್ಕೆ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ನಿಮ್ಗೂ ಪರಿಚಯ ಮಾಡಿಸ್ಕೊಡ್ತೀನಿ ಅವಳನ್ನ. ನಾನ್ ನೆಕ್ಸ್ ಹಿಂದೆ ಬಿದ್ದು ಬಿದ್ದು ಬೇಜಾರಿಗೆ ಕೊನೆಗೆ ಒಂದ್ ಲಕ್ಸ್ ಹುಡಿಕಬೇಕು ಅನ್ಕೊಂಡು ಈ ಲಕ್ಸ್ ನ ಬೀಳಿಸ್ಕೊಂಡು ಈಗ ಅದೇ ಲಕ್ಸ್ ನ ಪಿಕಪ್ ಮಾಡಕ್ ಹೋಗ್ತಾ ಇದ್ದೀನಿ. ಯಾರು ಎಕ್ಸ್ ಹಿಂದೆ ಹೋಗ್ಬೇಡಿ, ಎಕ್ಸ್ಗೋಸ್ಕರ ಕಾಯ್ಬೇಡಿ. ಅವಳು ಅದೇ ಸ್ಪೀಡಲ್ಲಿ ಬರ್ತಾಳೆ ಅಂತಾನು ವೆಯ್ಟ್ ಮಾಡ್ಬೇಡಿ. ಸ್ಟಾರ್ಟಿಂಗ್ ನಮ್ಮ ಹತ್ರ ಬಂದ್ಲಲ್ಲ ಅದೇ ತರ ಇರ್ತಾಳೆ ಅಂತಾನು ಫೀಲ್ ಮಾಡ್ಬೇಡಿ. ಕೊನೆಗೂ ಅವಳು ಇರೋ ಜಾಗಕ್ಕೆ ಬಂದ್ವಿ. ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನನಗೋಸ್ಕರ ಕಾಯ್ತಾ ಇದ್ಲು. ಕೊನೆಗೂ ನನ್ನ ಎಕ್ಸು ನನ್ನ ಲಕ್ಸು ಇಬ್ರು ಹೊಂಟ್ವಿ ಅಲ್ಲಿಂದ. ಸೊ ನಾಮಕರಣ ಮಾಡ್ಬೇಕಲ್ವಾ, ಅದಕ್ಕೆ ದೇವಸ್ಥಾನದ ಹತ್ರ ಇಬ್ರು ಬಂದ್ವಿ. ಇವಳು ನನ್ನ ಎಕ್ಸು, ಇವಳು ನನ್ನ ಲಕ್ಸು, ಇವಳೇ ನಂಗೆ ಫಿಕ್ಸು. ಮುಂದಕ್ಕೆ ಕಮೆಂಟ್ ಹಾಕ್ಬೇಡ್ರಪ್ಪ, ಬೇಜಾರಾಗುತ್ತೆ. ಅವ್ರ ತಂದೆ ತಾಯಿ ಹೆಸರಿಟ್ಟಿದ್ದ ಎಂಟರ್ಕು, ಬಟ್ ನಾನು ಇಡ್ತಾ ಇರೋದು ಇವಾಗ ಲಕ್ಸು, ಇವಳೇ ನನ್ಗೆ ಫಿಕ್ಸ್. ಪೂಜಾರು ಆಯ್ತು ಪೂಜೆಲ್ ಬೊಟ್ಟಿಟ್ಟಂಗೆ ಎಲ್ಲಾ ಕಡೆ ಇಡ್ತಾ ಇದ್ರು. ಹೇಳೋಣ ಅನ್ಕೊಂಡೆ ಹೊಸ ಗಾಡಿ ಒಂದ್ 2 ತಗಿಡಿ ಸಾಕು ಅಂತ. ಬಟ್ ಅವ್ರ ಮನಸ್ಪೂರ್ವಕ ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾವು ಅದು ಕಡ್ಡಿ ಪಡಿಸ್ಬಾರ್ದು ಅನ್ಬಿಟ್ಟು ಸುಮ್ನ. ಪೂಜೆ ಅದ್ಭುತವಾಗಾಯ್ತು, ನನ್ಗೂ ಖುಷಿ ಆಯ್ತು. ಭಗವಂತ ಗಣೇಶನ ಕೇಳಿದ್ದಿಷ್ಟೇ, ಯಾವ್ದು ವಿಘ್ನ ಆಗ್ದಂಗೆ ಸುಸೂತ್ರವಾಗಿ ನನ್ನ ಲಕ್ಸ್ನ ಕಾಪಾಡಪ್ಪ ಅಂತ. ಇಲ್ಲಿಂದ ನನ್ನ ಲಕ್ಸ್ ಮೇಲೆ ಸವಾರಿ, ಈಗ ನಾನೇ ಇದಕ್ಕೆ ರಾಯಭಾರಿ.